ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ತಿಂಗಳ ಬಳಿಕ ನಿನ್ನೆ ಪ್ರಜ್ವಲ್ ವಿಡಿಯೋ ಪ್ರತ್ಯಕ್ಷವಾಗಿತ್ತು. ಶುಕ್ರವಾರ ದರ್ಶನದ ಭರವಸೆಯನ್ನು ಕೊಟ್ಟಿದ್ರು. ಆದರೆ ಏಕಾಏಕಿ ವಾಪಸ್ ಬರ್ತಾ ಇದ್ದೀನಿ ಅನ್ನೋ ಮಾತು ಮಾತ್ರ ಪರಂ ಮನದಲ್ಲಿ ಸಂಶಯ ಹುಟ್ಟು ಹಾಕಿದೆ. ಪಾಸ್ಪೋರ್ಟ್ ಎಕ್ಸ್ಪೈರಿ ಆಗೋದಿದೆ, ಎಲ್ಲಿದ್ರೂ ಡೆಪ್ಯೂಟ್ ಆಗೋದು ಪಕ್ಕಾ ಆಗಿತ್ತಂತೆ. ರೇವಣ್ಣ ಜೈಲುಂಡು ಬಂದ ಬಳಿಕ ಭವಾನಿಗೂ ಬಂಧನದ ಭೀತಿ ಶುರುವಾಗಿದೆ. ಕಿಡ್ನಾಪ್ ಕೇಸಲ್ಲಿ ನಾಳೆ ಜೈಲೋ ಬೇಲೋ ಅನ್ನೋದು ನಿರ್ಧಾರವಾಗಲಿದೆ. ಇತ್ತ ಪೆನ್ ಡ್ರೈವ್ ಹಂಚಿಕೆ ಕೇಸ್ನಲ್ಲಿ ಇಬ್ಬರನ್ನ ಎಸ್ಐಟಿ ಬಲೆ ಹಾಕಿದೆ. ಜಾಮೀನು ಪಡೆಯಲು ಬಂದವರು ಎಸ್ಐಟಿ ಪಾಲಾಗಿದ್ದಾರೆ. ತಲೆ ಬಾಚ್ಕೊಳ್ಳಿ, ಕಟ್ಟಿಂಗ್ ಮಾಡಿಕೊಳ್ಳಿ, ಇದು ಶಿಕ್ಷಣ ಸಚಿವರನ್ನ ಕೇಶ ವಿನ್ಯಾಸ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಮಧು ವಿರುದ್ಧ ಮುಗಿಬಿದ್ದ ವಿಜಯೇಂದ್ರ ಕೊಟ್ಟ ಕಟಿಂಗ್ ಸಜೆಷನ್ ಇಬ್ಬರ ಮಧ್ಯೆ ವಾಗ್ಯುದ್ಧಕ್ಕೆ ಕಾರಣ ಆಗಿದೆ. ಡಿಕೆ ಮೋದಿಯ ದಾಡಿ ಮಾಡಿದ ಮೋಡಿಯ ಬಗ್ಗೆ ಪ್ರಸ್ತಾಪ ಆಗಿದೆ. ಚನ್ನಗಿರಿ ಠಾಣೆಯ ಧ್ವಂಸದಲ್ಲಿ 6 ಎಫ್ಐಆರ್ ದಾಖಲಾಗಿದೆ. ಪೊಲೀಸರ ಹತ್ಯೆಗೆ ಸಂಚು ನಡೆದಿತ್ತ ಅನ್ನೋ ಸಂಶಯವೂ ಕೂಡ ಉಗಮವಾಗಿದೆ. ಹೊನ್ನೆವಾಗಿ ಗ್ರಾಮವೇ ಖಾಲಿ ಹೊಡಿತಾ ಇದೆ. ಇತ್ತ ಮಂಡ್ಯದ ಬೆಳ್ಳೂರಲ್ಲಿ ನಿನ್ನೆ ಮಾರಕಾಸ್ತ್ರಗಳನ್ನು ಝಳಪಿಸಲಾಗಿದೆ. ರಾತ್ರಿ ಇಡೀ ಠಾಣೆ ಬಳಿ ಪ್ರೊಟೆಸ್ಟ್ ಆಗಿದೆ. ಕೊಪ್ಪಳದಲ್ಲಿ ಒಂದೇ ಕುಟುಂಬದ 3 ನಿಗೂಢ ಸಾವನ್ನಪ್ಪಿದ್ದಾರೆ. ಈ ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ಇದು ಕೊಲೆನ ಆತ್ಮಹತ್ಯೆನ ಅನ್ನೋ ಸಂಶಯ ಇದೆ. ಇತ್ತ ತುಮಕೂರಲ್ಲಿ ಹೆಂಡತಿಯ ಅಂಗಾಂಗಗಳನ್ನ ಕತ್ತರಿಸಿ ಪತಿ ವಿಕೃತಿ ಎಲ್ಲ ರಾಕ್ಷಸತನ ಮೆರೆದಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.